ಸೊ ಇವಾಗ ನೀವು ಮಾಡ್ತಿರೋದು ಪಾಲಕ್ ಆಲೂ ಕಬಾಬ್. ಏನೇನು ಬೇಕು ಅಂತ ನಿಮಗೆ ನೀವು ಕೇಳಿರೋ ಐಟಮ್ಸ್ ಎಲ್ಲ ತಂದು ಇಟ್ಟಿದ್ದೀವಿ. ಶುರು ಮಾಡೋಣ. ಕಾರ್ನ್ಫ್ಲವರ್ ಬಂದ್ಬಿಟ್ಟು 3 ಟೇಬಲ್ ಸ್ಪೂನ್ ಹಾಕೋಬೇಕು. ಹಾಕೊಳ್ಳಿ. ಸ್ಪೂನ್ 1 2 3. ಅದಾದ್ಮೇಲೆ ಕಡಲೆ ಹಿಟ್ಟು 3 ಟೇಬಲ್ ಸ್ಪೂನ್. ಮೈದಾ ಹಿಟ್ಟು 2 ಸ್ಪೂನ್. ಪಾಲಕ್ನ ನಾವೇನ್ ಮಾಡಿದೀವಿ, ಪಾಲಕ್ನ ಫುಲ್ಲು ಹಿಂಡಿ ಅದನ್ನ ಮಿಕ್ಸಿಗೆ ಹಾಕಿ ಫುಲ್ಲು ಅದರಿಂದ ರಸಾನ ತಕ್ಕೊಂಡಿದೀವಿ. ಎಕ್ಸಾಮ್ ಬರೀಬೇಕು ಅಂದ್ರೆ ಓದ್ಕೊಳಕ್ ಬೇಕು ಬುಕ್ಕು, ಆದ್ರೆ ಎಲ್ಲರಿಗೂ ಶಕ್ತಿ ಕೊಡುತ್ತೆ ಪಾಲಕ್ಕು. ಇವಾಗ ಏನೋ ಒಂದು ನನಗೆ ಮಾಡಿಕ್ಕು. ನೋಡಿ ಇದೆಲ್ಲ 3 ಹಾಕೊಂಡ್ವಾ, 3 ಹಿಟ್ಗಳನ್ನ ಹಾಕೊಂಡಿದೀವಿ. ಇವಾಗ ಪಾಲಕ್ನ ಒಂಚೂರು ಹಾಕೋಬೇಕು. ಇವಾಗ ನಾವು ಬೋಂಡಾ ಬಜ್ಜಿ ಎಲ್ಲ ಮಾಡ್ತೀವಲ್ವಾ, ಇದರಲ್ಲಿ ಇವಾಗ ಚೆನ್ನಾಗಿ ಕಲಾಯಿಸ್ಬೇಕು. ಚೆನ್ನಾಗಿ ಕಲಿಸ್ಬೇಕು. ಕಲ್ಸಕ್ಕಿಂತ ಮುಂಚೆ ಆಗ ಈ ಗ್ಯಾಪ್ ಅಲ್ಲಿ ಆಯಿಲ್ ನ ಬಿಸಿ ಮಾಡ್ಬೇಡ. ನಮ್ ಕಿಚನ್ ಅಲ್ಲಿ ನಾವ್ ಯಾವಾಗ್ಲೂ ಹೆಲ್ತ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡೋದ್ರಿಂದ ನಮ್ ಕಿಚನ್ ಅಲ್ಲಿ ನಾವ್ ಯಾವಾಗ್ಲೂ ಬಳಸೋದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನ. ಚಾಟ್ ಮಸಾಲ, ವೆರಿ ಗುಡ್. ಇದು ಗರಂ ಮಸಾಲ. ಓಕೆ, ಎಲ್ಲ ಸ್ವಲ್ಪ ನಿಮಗೆ ಟೇಸ್ಟಿಗೆ ತಕ್ಕಂಗೆ ಹಾಕೋಬೇಕು. ನವಾಜ್ ಕ್ಯಾ ಸಿ ತುಮೇ ಪಕಾನಾ ನಹೀ ಆತಿ, ಪಕಾನಾ ನಹೀ ಆತಿ ಕರ್ಕೊ ಬೋಲ್ಕೋ. ಇದು ನಿಮ್ ಶೋ ನೋಡಿ ಕಲ್ತಿರೋ. ಬಾ ಎಷ್ಟು ಗಂಟೆಗೆ ಬರುತ್ತೆ ನಮ್ ಶೋ? ಮಧ್ಯಾಹ್ನ 1 ಗಂಟೆಗೆ ಬರುತ್ತೆ ಕರೆಕ್ಟ್. ನವಾಜ್ ಇದು ಸ್ವಲ್ಪ ಖಾರ. ನೀವು ಜಾಸ್ತಿ ನಮ್ ತರ ಆಗಿದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಖಾರನ, ಇಲ್ಲ ಅಂದ್ರೆ ಸ್ವಲ್ಪ ಹಾಕೊಂಡ್ರೆ ಸಾಕು. ಉಪ್ಪು ಒಂಚೂರು ಸ್ವಲ್ಪ ಟೇಸ್ಟಿಗೆ ತಕ್ಕ. ಉಪ್ಪು ಜಾಸ್ತಿ ಆದ್ರೆ ಆಗುತ್ತೆ ತಪ್ಪು. ಆಮೇಲೆ ಲಾಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್. ಇವಾಗ ಇದನ್ನ ಕಲಿಸ್ಬೇಕು. ಕಲಾಯಿಸಬಾರ್ದು, ಕಲಿಸ್ಬೇಕು. ನಮ್ಮ ಭಾಷೆಲಿ ಇನ್ನೊಂದು ಹೇಳ್ತಾರೆ ಗುಲ್ಗುಲ್ ಹಿಟ್ ಅಂತ. ಗುಲ್ಗುಲ್ ಹಿಟ್ ಮಾಡ್ಬೇಕು ಇವಾಗ. ಇವಾಗ ನೋಡಿ ಆಗ ಇದು ಫುಲ್ಲು ಚೆನ್ನಾಗಿ ಕಲ್ಸ್ಕೊಂಡಾಯ್ತು. ಇವಾಗ ಏನ್ ಮಾಡ್ಬೇಕು, ಆಲೂಗಡ್ಡೆನ ಈ ತರ ಪೀಸ್ ಆಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿದ್ನ ಇದರಲ್ಲಿ 5 ನಿಮಿಷ ಮ್ಯಾರಿನೇಟ್ ಆಗಿ ಬಿಡ್ಬೇಕು. ಈ ಅಡ್ಗೆ ಮನೆ ಇಷ್ಟು ಚೆನ್ನಾಗಿ ಕಾಣೋ ಕಾರಣ ಮೈನು ನೀವಿಲ್ಲಿ ಇಷ್ಟು ಕ್ಯೂಟ್ ಆಗಿ ಇಷ್ಟು ಸ್ವೀಟ್ ಆಗಿ ನೀವಿಲ್ಲಿ ನಿಂತ್ಕೊಂಡು ಮಾತಾಡೋದ್ಕಂತ. ಅದಕ್ಕೆ ಒಂದೇ ಒಂದು ಮಾತಾಡ್ತೀನಿ, ಕೇಳಿಸ್ಕೊಳ್ರಿ. ಈ ಸಲನೂ ನಮ್ಮ RCB ಕಪ್ ಗೆಲ್ಲೋದು ಪಕ್ಕ. ಈ ಸಲನೂ ನಮ್ಮ RCB ಕಪ್ ಗೆಲ್ಲೋದು ಪಕ್ಕ. ಮಲ್ಟಿ ಟ್ಯಾಲೆಂಟೆಡ್ ನಮ್ ನಯನ ಅಕ್ಕ. ಸಖತ್ತಾಗಿತ್ತು ಕಣೋ. ನನ್ ಬಗ್ಗೆ ಅಲ್ಲ ಕಣೋ, ಕಿಚನ್ ಬಗ್ಗೆ ಹೇಳೋದಿದ್ದು. ಆಗ ಮನುಷ್ಯರು ಬದುಕಿರೋರ್ಗು ಯಾವತ್ತೂ ಇಲ್ಲ ಅಡ್ಗೆಗೆ ಕೊನೆ. ಇವಾಗ ಪೂರ್ತಿ ಕರ್ನಾಟಕನೇ ಇಷ್ಟಪಡ್ತಿರೋಂಥ ಶೋ ಅಡ್ಗೆ ಮನೆ. ಈ ತರ ಫುಲ್ಲು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 5 ನಿಮಿಷ ಮ್ಯಾರಿನೇಟ್ ಮಾಡಕ್ ಬಿಡೋಣ. ಆಗ ನೋಡಿ ನಾವು 5 ನಿಮಿಷ ಮ್ಯಾರಿನೇಟ್ ಮಾಡ್ಕೊಂಡಾಯ್ತು. ಇವಾಗ ಅದು ಪರ್ಫೆಕ್ಟ್ ಆಗಿ ಎಲ್ಲ ಕಚ್ಕೊಂಡಿರುತ್ತೆ. ಅದಕ್ಕೆ ಸೊ ಅದೇ ಪರ್ಫೆಕ್ಟ್ ಆಗಿ ಅಂಟ್ಕೊಂಡಿರುತ್ತೆ. ಪರ್ಫೆಕ್ಟ್ ಹಾಕೋಣ ಅಂತ ನೋಡ್ರಿ. ಏನ್ ಮಾಡ್ತೀವಿ ಇವತ್ತು ಹಾಕ್ತೀರಾ ನಾಳೆ ಹಾಕು. ಇವಾಗ ಹಾಕೋಣ. ಆಗ ಆಲೂ ಕಬಾಬ್ ಮಾಡ್ತಾ ಇದೀವಿ. ಒಂದು ಡೈಲಾಗ್ ಹೇಳ. ಆಲೂ ಕಬಾಬ್ ಹೇಳು. ಆಗ ಡಿಗ್ರಿ ಮಾಡಿದ್ರು ನಮ್ಗೆ ಯಾರಿಗೂ ಸಿಕ್ತಿಲ್ಲ ಜಾಬು. ಇವತ್ತು ಸೂಪರ್ ಆಗಿ ಮಾಡಿದೀವಿ ನೋಡಿ, ಪಾಲಕ್ ಆಲೂ ಕಬಾಬು. ಇವಾಗ ಏನಾದ್ರೂ ಕಬಾಬ್ ಚೆನ್ನಾಗಿಲ್ಲ ಅಂದ್ರೆ ನವಾಜ್ ನಿಲ್ಸ್ಬಿಡ್ತೀನಿ ನಿಂದು ಆವಾಜ್. 5 ನಿಮಿಷ ಬೇಯಿಸ್ಲಿ. ಹಾಗಾದ್ರೆ ನಿಮ್ಗೆ ಗೊತ್ತಾಗ್ತಿದೆ ನೋಡಿ, ಇಲ್ಲಿ ಕಲರ್ ಚೇಂಜ್ ಆಗುತ್ತೆ. ನಿಮ್ಗೆ ಬಜ್ಜಿ ತರ ಫೀಲ್ ಬರುತ್ತೆ. ಬಜ್ಜಿ ಬೋಂಡಾ ಇದೆಲ್ಲ ನಿಮ್ಗೆ ಹೆಂಗೆ ಬೇಯಿಸಿದಾಗ ಗೊತ್ತಾಗುತ್ತೆ. ಸೊ ಆ ತರ ಫೀಲ್ ಬರುತ್ತೆ. ಅವಾಗ ನಾವು ಅವಾಗ ಏನ್ ಮಾಡ್ಬೇಕು, ಅದು ಸೌಟ್ ಎತ್ಕೊಂಡು ಅಲ್ಲಾಡ್ತಿರ್ಬೇಕು. ಆಗ ಹುಡುಗಿರೆಲ್ಲ ನಮ್ಮ ಹುಡುಗರಿಗೆ ಮಾಡ್ತಾರೆ ಮೋಡಿ. ಇವಾಗ ನಾನು ಮಾಡಿರೋ ಪಾಲಕ್ ಆಲೂ ಕಬಾಬು ಹಾಗೆ ರೆಡಿ ಆಗಿದೆ ನೋಡಿ. ಈಗ ನಮ್ ಕಡೆ ಏನ್ ಗೊತ್ತೇನೋ, ಹೆಣ್ಮಕ್ಳು ರೌಂಡ್ ಚಪಾತಿ ತಟ್ಟಕ್ಕೆ ಕಲ್ತ್ಕೊಬಿಟ್ರು ಅಂದ್ರೆ ಮದ್ವೆ ಫಿಕ್ಸು ಅಂತ. ನಾನು ಫಿಕ್ಸ್ ಹಂಗಾರೆ ನಾನು ಫಿಕ್ಸ್ ರೆಡಿ, ಮದ್ವೆಗೆ ರೆಡಿ. 23. 23 ವರ್ಷಕ್ಕೆ ನಿಮ್ ಮದ್ವೆ ಆಗೋ ಆಸೆನಾ? 21ರಿಂದ ಆಸೆ ಅಕ್ಕ, ತಡ್ಕೊಂಡಿದ್ದೀನಿ. 21ರಿಂದ ಆಸೆ ಐತೆ, ತಡ್ಕೊಂಡಿದಾನಂತಲ್ಲೇ. ತಗೊಳ್ಳು, ಸೌಟಲ್ಲಿ ಹೊಡೆದ್ಬಿಡ್ತೀನಿ ನಿನಗೆ. ಹೆಂಗೋ ಹೇಳ್ತೇನೆ ಹೊಸ 23 ಅಂದ್ರೆ ನಿಮ್ ಮದ್ವೆ ವಯಸ್ಸಲ್ಲ, ಚೈಲ್ಡು. ಏನ್ ಬೇಕು ಅದೇ ಇಲ್ಲ ಕೆಲ್ಸ, ಜಾಬ್. ಹೆಣ್ಮಕ್ಳು ಫಸ್ಟ್ ಅದೇ ನೋಡೋದು. ಒಂದ್ ಗೌರ್ಮೆಂಟ್ ಜಾಬ್ ಇರ್ಬೇಕು. ಅಡ್ಗೆ ಮಾಡ್ಕೊಂಡಿರ್ತೀನಿ ಅಕ್ಕ ಮನೇಲಿ. ಅವ್ಳು ದುಡ್ದಾಕ್ತಕ್ಕ? ಇಲ್ಲ ಅಕ್ಕ, ನಾನೇ ದುಡಿತೀನಿ. ಅಡ್ಗೆ ಮಾಡ್ಕೊಂಡು ಮನೇಲಿ ಇರ್ತೀನಿ, ನೀನೇ ದುಡ್ದಾಕ್ತೀನಿ. ಚೆಫ್ ಆಗ್ತೀನಿ ಅಕ್ಕ. ಚೆಫ್ ಅಲ್ಲ ಚಿನ್ನ, ಅದು ಶೆಫ್ ಆಗ್ತೀನಿ ಅಕ್ಕ. ನೀನು ದಯವಿಟ್ಟು ಇನ್ಮೇಲೆ ಇಂಗ್ರೀಡಿಯೆಂಟ್ ಹೆಸರನ್ನ ನೀನ್ ನೆಕ್ಸ್ಟ್ ಟೈಮ್ ಬರಂಗಿದ್ರೆ ಇಂಗ್ರೀಡಿಯೆಂಟ್ಸ್ ಗಳ ಹೆಸರನ್ನ ಕಲ್ತ್ಕೊಂಬ. ಓಕೆ, ಕಲಾಯಿಸ್ಬೇಕು. ಮ್ಯಾರಿನೇಟ್ ಮ್ಯಾರಿನೇಟ್ 5 ನಿಮಿಷ ಮ್ಯಾರಿನೇಟ್ ಮತ್ತೆ ಕಲಿಸ್ಬೇಕು. ಶೆಫ್ ಹಂಗೆ ಇವಾಗ
ಗಾರ್ನಿಶಿಂಗ್ ಮಾಡ್ತೀನಿ ಅಕ್ಕ. ಇದನ್ ಮಾತ್ರ ಕರೆಕ್ಟಾಗಿ ಹೇಳಿದಲ್ಲ, ಹೆಂಗೋ ಇಂಗ್ಲಿಷು ಇದು ಅದು ಹೇಳಿದ್ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ಕೊಟ್ಟಿರೋದು. ಹಂಗೆ ಜೋಡ್ಸಿ. ಇವಾಗ ಹೆಂಗ್ ಜೋಡಿಸ್ತೀಯ ನೀನ್ ಇಷ್ಟ ಬಂದಂಗೆ ಜೋಡಿಸ್ಕೊಳ. ಆಗ ನಾ ಬೆಳಗ್ಗೆ ಎದ್ದ ತಕ್ಷಣ ಅಲ್ಲೂಸ್ ಬೇಕಾದ್ರೆ ಹಾಕೋದು ಪೇಸ್ಟು. ಇವಾಗ ನೋಡಿ ನಾನು ಮಾಡಿರೋದು ಹೆಂಗಿದೆ ಅಂತ ಟೇಸ್ಟು. ದಿನ ಹಂಗೆ ಕೈ ದಿನ ವಾವ್, ನಿಜ ಚೆನ್ನಾಗಿದೆ ಕಣೋ, ನಿಜ ಸೂಪರ್ ಆಗಿದೆ ಅಕ್ಕ. ಅಡ್ಗೆನೂ ಚೆನ್ನಾಗಿ ಮಾಡ್ತೀವಿ ಗುರು. ಆಕ್ಚುಲಿ ತುಂಬಾ ನೀಟಾಗಿ ನಾವು ಉಪ್ಪು ಖಾರ ಎಲ್ಲ ಹಾಕಿದ್ಯಾ ಕಣೋ. ಪಾಲಕ್ ಆಲೂ ಕಬಾಬ್ ಮಾಡುವ ವಿಧಾನ. ಮೊದಲು ಒಂದು ಬೌಲ್ಗೆ 3 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್, 3 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಹಾಕಿ ನಂತರ ರುಬ್ಬಿದ ಪಾಲಕ್ ಸೊಪ್ಪಿನ ರಸವನ್ನು ಕಲಸಿಕೊಂಡ ಹಿಟ್ಟಿಗೆ ಹಾಕಿ ಈಗ ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಗಂಟಾಗದಂತೆ ಬೋಂಡಾ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲಸಿಕೊಳ್ಳಿ. ಇದಕ್ಕೆ ದೊಡ್ಡದಾಗಿ ಕತ್ತರಿಸಿಕೊಂಡ ಆಲೂಗಡ್ಡೆ ಪೀಸ್ ಹಾಕಿ ಮಿಕ್ಸ್ ಮಾಡಿ 5 ನಿಮಿಷ ಮ್ಯಾರಿನೇಟ್ ಆಗಲು ಬಿಡಿ. ಇನ್ನೊಂದು ಬಾಣಲಿಯಲ್ಲಿ ಅಡುಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಲು ಬಿಡಿ. ಈಗ ಮ್ಯಾರಿನೇಟ್ ಆದ ಆಲೂಗಡ್ಡೆಯನ್ನು ಕಾದ ಎಣ್ಣೆಯಲ್ಲಿ ಹಾಕಿ ಕಂದು ಬಣ್ಣ ಬರುವವರೆಗೆ ಕರಿಯಿರಿ. ಕಬಾಬ್ ಕಂದು ಬಣ್ಣಕ್ಕೆ ತಿರುಗಿದ ನಂತರ ಎಣ್ಣೆಯಿಂದ ಕಬಾಬ್ ತೆಗೆದು ಒಂದು ಸರ್ವಿಂಗ್ ಬೌಲ್ಗೆ ಹಾಕಿದರೆ ಬಿಸಿ ಬಿಸಿ ಪಾಲಕ್ ಆಲೂ ಕಬಾಬ್ ಸವಿಯಲು ಸಿದ್ಧ. ನವಾಜ್ ಅವರೇ, ಏನ್ರಿ ನಿಮ್ದು? ಆಕ್ಚುಲಿ ನೀವ್ ಎಣ್ಣೆನಲ್ಲಿ ಕರಿಬೇಕಾದ್ರೆ ಅವಾಜ್, ಹೆಸರು ನವಾಜ್, ಫುಲ್ ಕಮಾಜ್. ಅಬಾಬಾಬಾಬಾ, ನಮ್ಮ ಅಡ್ಗೆ ಮನೆಗೆ ಬಂದು ನೀನು ಅಮೂಲ್ಯವಾದ ಟೈಮ್ ನಮಗ್ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ ನಿನ್ ಲೈಫ್ ಯಾವಾಗ್ಲೂ ಹಸಿರಾಗಿರ್ಲಿ, ಯಾವಾಗ್ಲೂ ನಗ್ತಾ ಇರು, ಯಾವಾಗ್ಲೂ ಖುಷಿಯಾಗಿರು ಅಂತ ಹೇಳಿ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ. ಆಗ ನಾನು ಅಲ್ಲಿ ಹೋಗ್ತಾ ಇರ್ತೀನಿ ಗೆಸ್ಟು, ನಾನು ಅಲ್ಲಿ ಹೋಗ್ತಾ ಇರ್ತೀನಿ ಗೆಸ್ಟು. ಅಡ್ಗೆ ಮನೆಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಸೂಪರ್, ಬಾಗಿ ಚಪ್ಪಾಳೆ.